ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆ ನಾಳೆ ನಡೆಯುತ್ತಾ ಇದೆ. ಸಂಜೆ 5 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತೆ ಹಾಗೆ ಉಪಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಿದ್ದಾರೆ. ಮತ್ತೆ ಹೆಸರಾಂತ ನಟರಾದ ಡಾಕ್ಟರ್ ಶಿವರಾಜ್ ಕುಮಾರ್ ಈ ಸಂದರ್ಭದಲ್ಲಿ ಕರ್ನಾಟಕ ಫಿಲಂ ಅಕಾಡೆಮಿ ವತಿಯಿಂದ ಏನು ಚಲನಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತ 5 ಪುಸ್ತಕಗಳು ಮತ್ತೆ ನಮ್ಮ ಈ ಚಲನಚಿತ್ರೋತ್ಸವದ ಕೈಪಿಡಿನ ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾದ ಕಿಶೋರ್ ಕುಮಾರ್ ಜಿ ಈಗ ನಮ್ಮ ಜೊತೆಗೆ ಅವರು ಇದ್ದಾರೆ. ಸೊ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗೆ ಪೋಲಿಷ್ ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ ಮಿಸ್ ಮಾಲ್ಗೋಜಾ ವೆಸಿಸ್ ಗೋಲ್ಬೇಕ್ ಮತ್ತೆ ಪ್ರಿಯಾಂಕಾ ಮೋಹನ್ ಹೆಸರಾಂತ ನಟಿ, ಹಾಗೆ ಎಂ ನರಸಿಂಹಲು ಪ್ರೆಸಿಡೆಂಟ್ ಆಫ್ ದಿ ಕರ್ನಾಟಕ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಇವರೆಲ್ಲರೂ ಮುಖ್ಯ ಅತಿಥಿಗಳಾಗಿರ್ತಾರೆ. ಸರ್ಕಾರದಿಂದ ಏನು ಆದೇಶ ಇದೆ, ಜೊತೆಗೆ ಇಲ್ಲಿ ತನಕ ನಮ್ಮ ಪ್ರಿಪ್ರೇಷನ್ ಏನಿದೆ ಎಲ್ಲವೂ ನಿಮ್ಮ ಮುಂದೆ ಇದೆ. ವರ್ಕ್ಶಾಪ್ ಆಗ್ಬೋದು, ಉದ್ಘಾಟನೆ ಆಗ್ಬೋದು, ಪ್ರತಿಯೊಂದು ನಿಮ್ಮ ಮುಂದೆನೇ ಇದೆ. ನಿಮಗೆ ಮುಂಚೆನೇ ಗೊತ್ತಿದೆ, ಅದರಿಂದ ಮತ್ತೆ ಮತ್ತೆ ನಾನು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ. ನನಗೆ ಬೇಕಾದಷ್ಟೇ ಮುಖ್ಯವಾಗಿ ವಾಹಿನಿಯವರು, ಪ್ರೆಸ್ನವರು, ಟಿ ವಿ ಮೀಡಿಯಾದವರು ನಮಗೆ ಸಪೋರ್ಟ್ ಮಾಡಿ. ಯಾಕೆಂದರೆ ಇದು ಒಳ್ಳೆಯ ಒಂದು ದಾರಿಯಾಗಬೇಕು ಯಂಗ್ಸ್ಟರ್ಸ್ಗೆ ಮತ್ತು ಸಿನಿಮಾ ಮೇಕರ್ಸ್ಗೆ. ಬಿಸ್ನೆಸ್ ವೈಸ್ ಆಗಲಿ ಪ್ರತಿಯೊಂದು ಒಳ್ಳೇದಾಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಒಳ್ಳೊಳ್ಳೆ ವರ್ಕ್ಶಾಪಲ್ಲಿ ತುಂಬ ಗ್ರೇಟ್ ಪರ್ಸ್ನಾಲಿಟಿಗಳನ್ನ ಈ ಸರ್ತಿ ಕರೆಸ್ತಾ ಇದ್ದೀವಿ. ಅದರಿಂದ ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರಚಾರ ನಮಗೆ ಬಹಳ ಮುಖ್ಯ ಅಂತೇಳಿ. ನಮಸ್ಕಾರ. ಸೊ ಅಂತಾರಾಷ್ಟ್ರೀಯ ಚಲನಚಿತ್ರಗಳನ್ನು ತೆಗೆದುಕೊಂಡು ಬಂದು ನಮ್ಮ ಪ್ರೇಕ್ಷಕರಿಗೆ ಪರಿಚಯಿಸುವಂಥ ಕೆಲಸ ಆಗ್ತಾಯಿದೆ. ಈ ಸಲದ ನನಗೆ ತುಂಬ ಆಪ್ತವಾಗಿ ಅನಿಸಿದ್ದು ಈ ಸಲದ ಚಲನಚಿತ್ರೋತ್ಸವದ ತಲೆಬರಹ ಸರ್ವಜನಾಂಗದ ಶಾಂತಿಯ ತೋಟ. ನನ್ನ ಮಟ್ಟಿಗೆ ಚಲನಚಿತ್ರ ಅನ್ನೋದು, ಸಿನಿಮಾ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಪುಟ್ಟ ಮಾದರಿ ಅಂತ ನನಗನ್ಸುತ್ತೆ. ಈ ಸರ್ವಜನಾಂಗದ ಶಾಂತಿಯ ತೋಟ ಅದು ಪ್ರಜಾಪ್ರಭುತ್ವದ ಮೂಲಮಂತ್ರ ಆಗಬೇಕು. ಸಿನಿಮಾ ಒಂದು ಪುಟ್ಟ ಮಾದರಿ, ಈ ಪ್ರಜಾಪ್ರಭುತ್ವದ ಒಂದು ಪುಟ್ಟ ಮಾದರಿ ಅಂತ ನನಗನ್ಸುತ್ತೆ. ಜನಗಳಿಂದ ಜನಗಳಿಗಾಗಿ ಜನಗಳೇ ನಡೆಸುವಂಥ ಪ್ರಜಾಪ್ರಭುತ್ವ, ಹಾಗೆ ಜನಗಳ ದುಡ್ಡಿಂದ ಆಗುವಂಥ ಸಿನಿಮಾಗಳು, ಜನಗಳಿಗೋಸ್ಕರ ಜನಗಳೇ ನಾವೆಲ್ಲ ಅವರ ಒಂದು ಭಾಗನೇ, ಅವರ ಪ್ರತಿಫಲನವೇ ಸಿನಿಮಾದಲ್ಲಿ ಕಾಣುತ್ತೆ. ಸೊ ಹಾಗಾಗಿ ಇವೆಲ್ಲವೂ ಒಂದಕ್ಕೊಂದು ತುಂಬ ಹೊಂದಿಕೊಂಡಂಥ ತಲೆಬರಹ, ಜೊತೆಗೆ ಸಿನಿಮಾಗೆ ತಕ್ಕದಾದಂಥ ತಲೆಬರಹ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಇದರ ಭಾಗವಾಗೋದಕ್ಕೆ ನನಗೆ ತುಂಬ ಸಂತೋಷ ಇದೆ. ನೀವೆಲ್ಲರೂ ಇದನ್ನು ಯಶಸ್ವಿಗೊಳಿಸ್ತೀರಾ ಅನ್ನೋದು, ನಿಮ್ಮ ಸಹಕಾರದಿಂದ ಯಶಸ್ವಿಗೊಳಿಸ್ತೀರಾ ಅನ್ನೋದು ನನ್ನ ನಂಬಿಕೆ. ಧನ್ಯವಾದ. ಐ ವುಡ್ ಆಲ್ಸೋ ಲವ್ ಲೈಕ್ ದ ವೇ ಯು ಆರ್ ಸೇಯಿಂಗ್. ಡೆಫಿನೆಟ್ಲಿ ಆ ಥರ ಆಗಿದ್ರೆ ಚೆನ್ನಾಗಿರುತ್ತೆ. ಕೇರಳದಲ್ಲಿ ಮಾತ್ರ ಆಗ್ತಾ ಇದೆ ಇವಾಗ, ಇಂಡಿಯಾದಲ್ಲಿ ಆಗ್ತಾ ಇದೆ. ಕೇರಳದಲ್ಲಿ ಒಂದು ಕಡೆ ಮಾತ್ರ ಆ ಥರ, ಯಾಕಂದ್ರೆ ಅಲ್ಲಿ ಮಲ್ಟಿಪ್ಲೆಕ್ಸ್ಗಳಷ್ಟು ಇಲ್ಲ. ಹಾಗಾಗಿ ಇಂಡಿವಿಜುವಲ್ ಥಿಯೇಟರ್ ಅದು ಹತ್ತಿರದಲ್ಲಿದೆ. ಟ್ರಿವೆಂಡ್ರಮಲ್ಲಿ ನೀವು ನೋಡಿದ್ರೆ ಎಲ್ಲ ಥಿಯೇಟರ್ಗಳು ನೀವು ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಇದಾವೆ, ಒಂದು ಹತ್ತಿರನೇ ಎಲ್ಲವೂ ಇದೆ. ಹೆಚ್ಚು ಅಂದ್ರೆ 15 ನಿಮಿಷ ವಾಕು ಅಥವಾ ಅರ್ಧ ಗಂಟೆ ವಾಕಲ್ಲಿ ನೀವು ಇನ್ನೊಂದು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡ್ಬೋದು. ಸಾಮಾನ್ಯವಾಗಿ ಏನಾಗುತ್ತೆ, ಚಿತ್ರೋತ್ಸವಕ್ಕೆ ಬರೋ ಇವರಿಗೆಲ್ಲ ಪ್ರತಿನಿಧಿಗಳಿಗೆ ಸಾಮಾನ್ಯವಾಗಿ ಒಂದು ಸಿನಿಮಾ ಇದಿಲ್ಲ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ತಾರೆ. ಆ ಒಂದು ಉದ್ದೇಶದಿಂದ ಹತ್ರ ಇರೋ ಸಿನಿಮಾಗಳನ್ನ ಮಾಡ್ತೀವಿ. ನೀವು ಹೇಳೋದು ಬಹಳ ಐ ಮೀನ್ ಐಡಿಯಲ್ ಆದ ಸಿಚುವೇಶನ್ ಬೆಂಗಳೂರಲ್ಲಿ. ಇನ್ಫ್ಯಾಕ್ಟ್ ನಾವು ಒರಿಯಾನ್ ಜೊತೆಗೆ ನಿಮ್ಗೆ ಜ್ಞಾಪಕ ಇದೆಯಲ್ಲ, 3 ವರ್ಷದ ಹಿಂದೆ ನವರಂಗ್ ಥಿಯೇಟರ್ ತಗೊಂಡು ಪ್ರಯೋಗ ಮಾಡಿದ್ವಿ. ನವರಂಗಲ್ಲೂ ಮಾಡಿದ್ವಿ ನಾವು. ಇಟ್ ಇಸ್ ವೆರಿ ಕನ್ವೀನಿಯಂಟ್. ಐ ಗೋ ಟು ಕೇರಳ ರೆಗ್ಯುಲರ್ಲಿ. ನೀವು ಕೈರಲ್ಲಿನಲ್ಲೇ 3 ಥಿಯೇಟರ್ ಒಂದ್ ಕಡೆ ಇದೆ. ಅಲ್ಲಿಂದ ನೀವು ಅಟ್ಲೀಸ್ಟ್ ಒಂದು 7-8 ಥಿಯೇಟರ್ನ ವಿತಿನ್ ನೆಕ್ಸ್ಟ್ 15-20 ಮಿನಿಟ್ಸ್ ಅಲ್ಲಿ ಐ ಕ್ಯಾನ್ ರೀಚ್. ಅಲ್ಲಿ ಕೇರಳದಲ್ಲಿ ಅಲ್ಲೂ ಸ್ವಲ್ಪ ದೂರದ್ದು ಇದೆ, ಇಲ್ಲ ಅಂತಿಲ್ಲ. ಬಟ್ ಅಟ್ಲೀಸ್ಟ್ 5-6 ಥಿಯೇಟರ್ಗಳನ್ನ ನೀವು ಅರ್ಧ ಗಂಟೆ ಒಳಗಿನ ಓಡಾಟದಲ್ಲಿ ತಲುಪಬಹುದು, ಸಾಧ್ಯ ಇದೆ. ಅಂದಾಜು ಈಗ ನೋಡಿ, ನಮ್ಮಲ್ಲಿ ಸುಮಾರು 11 ಸ್ಕ್ರೀನ್ಸ್ ಅಲ್ಲಿ 11 + 13 ಇದೆ. 13ರಲ್ಲಿ ನಾವು ಇದರೊಳಗೆ ಕಲಾವಿದರ ಸಂಘದಲ್ಲಿ ಅಂತಾರಾಷ್ಟ್ರೀಯ ಚಿತ್ರ ತೋರ್ಸಕ್ಕಾಗಲ್ಲ, ಇದಿದೆ, ಪ್ರೊಜೆಕ್ಷನ್ ಸಮಸ್ಯೆಗಳಿದೆ ಅದರೊಳಗೆ. ಅದು ಬಿಟ್ಟರೆ ಇನ್ನು ಎಲ್ಲೆಲ್ಲ ತೋರಿಸಿ ಅದರಲ್ಲಿ ಎರಡನ್ನ ಜ್ಯೂರಿಗೆ ಬಿಟ್ಟು ಇನ್ನು 2 ನಾವು ಈ ಥರ ಮಾಸ್ಟರ್ ಕ್ಲಾಸಸ್ಸು, ಬೇರೆ ಬೇರೆ ಶೈಕ್ಷಣಿಕ ಕೆಲಸಗಳಿಗಾಗಿ ಇಟ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಸಿಗೋ 9 ಥಿಯೇಟರಲ್ಲಿ ನೀವು ಲೆಕ್ಕ ಹಾಕಿದ್ರೆ 45 ಸಿನಿಮಾ ಆವರೇಜ್ ಪರ್ ಡೇ ಇಂಟು 7 ಅಷ್ಟು ಸಿನಿಮಾಗಳನ್ನು ತೋರಿಸ್ತೀವಿ. ಇದರಲ್ಲಿ ಬೇರೆ ಬೇರೆ ಸೆಕ್ಷನ್ಗಳಿದ್ದಾವೆ. ಈಗಾಗಲೇ ನಮಗೆ ಇದನ್ನು ಹೇಳಿದ್ದೀವಿ. ಈಗಾಗಲೇ ಎಲ್ಲ ಸೆಕ್ಷನ್ಗಳಲ್ಲೂ ಸಿನಿಮಾ ಇದೆ.
ಆದಷ್ಟು ಮಟ್ಟಿಗೆ ಎಲ್ಲ ಸೆಕ್ಷನ್ಗಳಲ್ಲೂ ಕನ್ನಡ ಸಿನಿಮಾಗಳು ಇರ್ತವೆ, ಬೇರೆ ಬೇರೆ ರೀತಿಯಲ್ಲಿ ಬಂದಿದ್ದಾವೆ. ಈಗ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿರುತ್ತೆ, ಇದರಲ್ಲಿ ಬಯೋಪಿಕ್ಸ್ ಅಲ್ಲಿ ಇರುತ್ತೆ, ಬೇರೆ ಬೇರೆ ವರ್ಗಗಳಲ್ಲಿ ಕನ್ನಡ ಶಾರ್ಟ್ ಫಿಲ್ಮ್ಸ್ ಇದೆ. ಇದೊಂದು ವಿಶೇಷವಾದ ಒಂದು ಸೆಕ್ಷನ್ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ ಒಂದು ಥೀಮ್ ಅಲ್ಲಿ ಮಾಡ್ತಾ ಇದೀವಿ. ಅದರಲ್ಲಿ ತುಂಬಾ ಶಾರ್ಟ್ ಫಿಲ್ಮ್ಸ್ ಇದೆ, ಆಲ್ ಇಂಡಿಯಾ ಲೆವೆಲ್ ಶಾರ್ಟ್ ಫಿಲ್ಮ್ಸ್ ಇದೆ, ಕನ್ನಡ ಸಿನಿಮಾಗಳು ಇದಾವೆ. ಅದರೊಳಗೆ ನಮ್ಮ ಈ ಸಲ ಕಾನ್ ಇದರಲ್ಲಿ ಬಂದ ಪ್ರಶಸ್ತಿ ಬಂದ ನಮ್ಮ ಚಿದಾನಂದ್ ನಾಯಕ್ ಅವ್ರ ಸಿನಿಮಾ ಕೂಡ ನಾವು ತೋರಿಸ್ತಾ ಇದೀವಿ ಅದರೊಳಗೆ. ಹೀಗಾಗಿ ಸುಮಾರು ನಿಮ್ಗೆ ಹೇಳಿದಂಗೆ 45 ಸಿನಿಮಾ ಆವರೇಜ್ ಪರ್ ಡೇ ಫಾರ್ 7 ಫಿಲ್ಮ್ಸ್, ನಿಯರ್ಲಿ 300 ಶೋಸ್, ಮೋರ್ ದೆನ್ ಆಲ್ಮೋಸ್ಟ್ 400 ಶೋಸ್ ಇರುತ್ತೆ. ಅಂಡ್ ಜನರಲಿ ಎಲ್ಲ ಸಿನಿಮಾಗಳು 2 ಶೋ ಇರುತ್ತೆ, ಅನ್ಲೆಸ್ ನಮಗೆ ಪರ್ಮಿಷನ್ ಸಿಕ್ಕದೆ ಹೋದರೆ. ಕೆಲವಕ್ಕೆ ಒಂದೇ ಶೋಗೆ ಪರ್ಮಿಷನ್ ಕೊಟ್ಟಿರ್ತಾರೆ, ಅದಕ್ಕೆ ಒಂದು ಶೋ ಬಿಟ್ಟರೆ ಇನ್ನೆಲ್ಲವೂ 2 ಶೋಗಳಿರುತ್ತೆ ಜನರು, ಆಲ್ ದ ಫಿಲ್ಮ್ಸ್. Why not is a question for us also, and it is considered. It will be recorded in today's minutes, and we will see that how best it can be effective. ಹಬ್ಬ ಇದು ಹಬ್ಬ ಮಾಡ್ತಾ ಇದೀವಿ. ಸೊ ಹಬ್ಬಕ್ಕೆ ಎಲ್ಲರೂ ಒಂದ್ ಕಡೆ ಸೇರಿದ್ರೆ ಅದು ದೊಡ್ಡ ಹಬ್ಬ ಆಗತ್ತೆ. ಸೊ ಅದಕ್ಕೆ ಬಟ್ ಸ್ಟಿಲ್ ವಿ ಕ್ಯಾನ್ ಕನ್ಸಿಡರ್ ಸಚ್ ಥಿಂಗ್ಸ್. ಕ್ಲಸ್ಟರ್ ಅಲ್ಲಿ ಎಲ್ಲಿ ಆಗತ್ತೆ, ಅಟ್ಲೀಸ್ಟ್ ಕ್ಲಸ್ಟರ್ ಅಲ್ಲಿ ಎಲ್ಲಿ ಆಗತ್ತೆ. ಒಂದ್ ಕಡೆ ಮೂರು ಥಿಯೇಟರ್, ಇನ್ನೊಂದ್ ಕಡೆ 3-4 ಥಿಯೇಟರ್, ಸಿಂಗಲ್ ಸ್ಕ್ರೀನ್ಸ್ ಅದಿದ್ರೆ ಆ ತರಾನೇ ಪರಿಶೀಲನೆ ಮಾಡಿಕೊಂಡು ಮುಂದಿನ ಸತಿ ಇದು ವಿಚಾರ ಖಂಡಿತ ತಗೊಳ್ತೀವಿ. ಇದು ಒಂದು ಇಲ್ಲ, ನಮ್ದು ಬಿಸ್ನೆಸ್ ಮಾಡೋದು ನಮ್ ಬಿಸ್ನೆಸ್ ಇಲ್ಲ. ನಾವು ಜನರ ವಿಚಾರ ಮಾಡಬೇಕು, ಜನರ ಸೌಕರ್ಯ ವಿಚಾರ ಮಾಡಬೇಕು, ಅದು ನೋಡ್ಕೊಂಡು ಇದು ಮಾಡ್ತೀವಿ. ಅದಕ್ಕೆ ಥಿಯೇಟರ್ ಕಟ್ಟೋದು, ಅದಕ್ಕೆ ಥಿಯೇಟರ್ಗಳ ಕಾಂಪ್ಲೆಕ್ಸ್ ಕಟ್ಟೋದು, is it our work?